ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ. ಇದು ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕಸ್ಬಾ ಹೋಬಳಿ ಕೊಟ್ಟ ಗ್ರಾಮ ಪಂಚಾಯಿತಿಯ ಕೊಟ್ಟ ಕರಕಲ್ ಕೋಡಿ ಮಲ್ಲೇಶನ ಗುಡಿ ಹತ್ರ ಕೊಟ್ಟ ಕೆರೆಯಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ವಿಕಾರವಾಗಿ ಒಂದು ಭಯಂಕರ ಒಂದು ಬೆಚ್ಚು ಬೀಳುವಂತ ಒಂದು ದೃಶ್ಯ ಮಾಡಿದ್ರೆ ಸ್ನೇಹಿತರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಏನೋ ಒಂದು ಅದ್ಭುತವಾದಂತ ಚಟುವಟಿಕೆ ನಡೆದಿದೆ. ಒಂದು ಈ ಕೊಳ್ಳೇಗಾಲದಲ್ಲೂ ಅಲ್ಲೆಲ್ಲ ಮಾಡ್ತಾರಲ್ಲ, ಆ ಥರ ಏನೋ ಆಗಿದೆನೋ ಸ್ನೇಹಿತರೆ. ಇದನ್ನ ಹಂಚ್ಕಡೆ ವಿಡಿಯೋ ತೋರಿಸ್ತೀನಿ. ನೀವು ಇದನ್ನ ಏನಕ್ಕೋಸ್ಕರ ಮಾಡಿದ್ದಾರೆ, ಇದಕ್ಕೆ ವಿಶೇಷವಾಗಿ ನಾನು ಕುರಿ, ಕೋಳಿ, ಆಮೇಲೆ ಇನ್ನೊಂದು ಬಲಿ ಕೊಡೋರನ್ನ, ಮನುಷ್ಯರನ್ನು ಬಲಿ ಕೊಡೋದನ್ನೆಲ್ಲ ನೋಡಿದ್ದೀನಿ. ಇದಕ್ಕೆ ವಿಶೇಷವಾಗಿ ಹಂದಿನ ಬಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಏನಂತ ನೀವು ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ನೀವು ಅನಿಸಿಕೆ ತಿಳಿಸಿ ಸ್ನೇಹಿತರೆ ಅಂತ ಈ ವಿಡಿಯೋನ ತೋರಿಸ್ತೀನಿ. ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋನ, ಹಾಗೆ ಶೇರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ. ನಮ್ಮ ಕೊಟ್ಟದಿಂದ ಬತ್ತಾ ಇಲ್ಲಿ ಕೋಡಿತಾಗೆ ಒಂದು ಕೆರೆ ಒಳಗೆ, ನಮ್ಮ ಊರಿನ ಕೆರೆ ಒಳಗೆ ಈ ಥರ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಹಂದಿ ತಲೆ ಇದು ಸ್ನೇಹಿತರೆ. ಒಂದು ವಿಕಾರವಾದಂಥ ಒಂದು ಗೊಂಬೆ, ಅಂದರೆ ದೇವಿ, ಒಂದು ಹೆಣ್ಣಿನ ದೇವಿ ಮಾಡಿ ಅದಕ್ಕೆ ಕಣ್ಣು ಹಂಗೆ ಇಕ್ಕೋಯ್ಯಾರ ಸ್ನೇಹಿತರೆ. ನೋಡಿರಿ, ಬೆಳ್ಳಿದು. ಇದು 4 ಕಡೆನೂ ದಿಗ್ಬಂಧನ ಮಾಡಿ ಅಂಗದಾರನೂ ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿರಿ, ಅದು 4 ಕಡೆಗೂ ದಿಗ್ಬಂಧನ ಮಾಡಬೇಕಾದ್ರೆ ಗೂಟ ಹೊಡೆಯೋಕ್ಕೆ ಆಗಿಲ್ಲ ಸ್ನೇಹಿತರೆ. ಅದನ್ನು ಕಲ್ಲಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಮ್ಮ ಊರ ಕೆರೆಯಲ್ಲಿ ಈ ಥರ ಇದು ಮಾಟನ ಇಲ್ಲ ಮಂತ್ರನ ಇಲ್ಲ ಯಾವುದಾದ್ರೂ ಒಂದು ವಶೀಕರಣನ ಇಲ್ಲ ಯಾವುದಾದ್ರೂ ಸುತ್ತಮುತ್ತಲಿರುವಂತಹ ದೇವರ ಒಂದು ನಿಧಿ ತೆಗೆಯುವುದಕ್ಕೆ ಏನಕ್ಕೋ ಗೊತ್ತಿಲ್ಲ ಸ್ನೇಹಿತರೆ. ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಸ್ನೇಹಿತರೆ ನಿಜವಾಗ್ಲೂ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ. ಒಂದು ಇದೇ ಫಸ್ಟು ನಮ್ಮ ಕೊಟ್ಟದಲ್ಲಿ ಈ ಥರ ಮಾಡಿರುವುದು. ನೋಡಿರಿ ಸ್ನೇಹಿತರೆ, ಎಲ್ಲ ಬಿಳೆದಲ್ರಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. ನೋಡಿರಿ, ಹಂದಿ ತಲೆನೂ ಸಹ ಅಲ್ಲೇ ಇದೆ ಸ್ನೇಹಿತರೆ. ಒಂದು ಸೀರೆ, ಆಮೇಲೆ ಎಲ್ಲ ಬಾಳೆಹಣ್ಣು. ನೋಡಿ ಸ್ನೇಹಿತರೆ, ಇದು ನಮ್ಮ ಕೊಟ್ಟ ಕೆರೆ. ನೋಡಿ ಸ್ನೇಹಿತರೆ, ಕೊಟ್ಟ ಕೆರೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ನಮಗೆ ಭಯಂಕರ ಒಂದು ಭಯ ಪಡ್ತಾವಂಥ ಒಂದು ವಿಷಯ ಆಗಿದೆ. ಇಲ್ಲಿ ಯಾರೋ ಕೆರೆ ಕಡೆಗೆ ಬಂದಾಗ ನೋಡಿ ನಮಗೆ ಫೋನ್ ಮಾಡಿದರು. ನಿಜಕ್ಕೂ ಇದೆಲ್ಲ ನೋಡ್ತಾ ಇದ್ದರೆ ಒಂದು ವಿಸ್ಮಯಕರ ಮೈ ಜುಮ್ಮುವಂತಹ ಒಂದು ಕೆಲಸ ಆಗ್ತಾಯಿದೆ. ಯಾಕಂದರೆ ಇವತ್ತು ನಮ್ಮ ಊರಿನಲ್ಲೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆಯೂ ಮಳೆನೂ ಸಹ ಬರ್ತಾ ಇಲ್ಲ. ಹಾಗೆ ಒಂದು ಕುತೂಹಲಕ್ಕೆ ಆಗಿದೆ. ರೈತರು ಇವತ್ತು ಬೆಳೆ ಇಕ್ತಾ ಇದ್ದಾರೆ, ಕಡಲೆ ಬೀಜ ಹಾಕ್ತಾ ಬೆಳೆ ಎಲ್ಲ ಒಣಗ್ತಾ ಐತೆ. ಇದು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಲ್ಲ. ಇದಕ್ಕೆ ಮುಖ್ಯ ಏನಂದರೆ ಈ ಕೊಳ್ಳೇಗಾಲದಲ್ಲಿ ಮಾಡ್ತಾರಲ್ಲ ಆ ಥರ ವಶೀಕರಣಕ್ಕೆ ಇಲ್ಲ ಇನ್ನೊಂದಕ್ಕೆ ಯಾವುದಕ್ಕೆ ಅಂತ ಸ್ನೇಹಿತರೆ ನಿಜಕ್ಕೂ ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ.